ಸ್ನೇಹಿತರೆ ನಮಸ್ಕಾರ. ಸೋನು ಗೌಡ. ಸೋನು ಗೌಡ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 2008ರಲ್ಲಿ ಬಂದಂತಹ ಶ್ರೀನಗರ ಕಿಟ್ಟಿ ಜೊತೆಗೆ ನಟಿಸಿದಂತಹ ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ಚಿತ್ರಕ್ಕೆ ದುನಿಯಾ ಸೂರಿ ಅವರು ಕೂಡ ನಿರ್ದೇಶನವನ್ನು ಮಾಡಿದರು. ಈ ಸಿನಿಮಾ ಇಂತಿ ನಿನ್ನ ಪ್ರೀತಿಯ. ಇಂತಿ ನಿನ್ನ ಪ್ರೀತಿಯ ಸೋನು ಅಂತಲೇ ಇವತ್ತಿಗೂ ಕೂಡ ತುಂಬ ಪಾಪ್ಯುಲಾರಿಟಿಯನ್ನು ಪಡೆದಂತಹ ನಟಿ ಸೋನು ಗೌಡ ವೈಯಕ್ತಿಕ ಬಾಳಲ್ಲಿ ಸಿಕ್ಕಾಪಟ್ಟೆ ನೋವುಗಳನ್ನು ಉಂಡವರು. ಇವತ್ತಿಗೂ ಕೂಡ ಒಂಟಿಯಾಗಿ ಇರೋದಕ್ಕೆ ಕಾರಣ ಇವರ ಬದುಕಿನಲ್ಲಿ ನಡೆದಂಥ ಕೆಲವೊಂದಷ್ಟು ದುರ್ಘಟನೆಗಳೇ ಕಾರಣ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಮದುವೆ ಅಂತ ಹೇಳಿದರೆ ಇವತ್ತಿಗೂ ಕೂಡ ಮಾರುದ್ದ ದೂರ ಓಡಿ ಹೋಗುವಂತಹ ಸೋನುಗೌಡ ಬಾಳಲ್ಲಿ ಅಂತಹ ದುರಂತವೇ ನಡೆದು ಬಿಟ್ಟಿದೆ. ಅಂತಹ ನೋವನ್ನೇ ಇವರು ಉಂಡು ಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದರೂ ಕೂಡ ಇವತ್ತಿಗೆ ಸುಂದರವಾದಂಥ ಸಂಸಾರವನ್ನು ದುಡಬೇಕಾಗಿದ್ದಂಥ ಸೋನುಗೌಡ ಬದುಕಿನಲ್ಲಿ ಎದುರಾದಂಥ ಸವಾಲುಗಳು, ಅದರಿಂದ ಹೊರಗಡೆ ಬರೋದಕ್ಕೆ ಆಕೆ ಪಟ್ಟಂತಹ ಪಾಡು, ಇವೆಲ್ಲದೂ ಕೂಡ ಬಹುಶಃ ಇವತ್ತಿಗೂ ಕೂಡ ಒಂದು ರಿಮಾರ್ಕೇಬಲ್. ಮತ್ತು ಅದನ್ನು ನೀವು ಯಾರು ಕೂಡ ಇಮ್ಯಾಜಿನ್ ಮಾಡಿಕೊಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ನೋವನ್ನು ಉಂಡು ಸೋನುಗೌಡ ಇವತ್ತು ಆ ನೋವಿನಿಂದ ಹೊರಗಡೆ ಬಂದವರು. ವಿಚ್ಛೇದನವನ್ನು ಮಾಡ್ಕೊಳ್ಳೋದಕ್ಕೆ ಸೋನುಗೌಡಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಕಾರಣಗಳೇ ಇದ್ವು. ಆದರೂ ಕೂಡ ಸಹಿಸ್ಕೊಂಡು ಬಂದರು ಏನೇ ಮಾಡಿದ್ರೂ ಕೂಡ ಪ್ರಯೋಜನ ಮಾತ್ರ ಆಗಲಿಲ್ಲ. ಈಗ ಅಂತಿಮವಾಗಿ ಸೋನುಗೌಡ ಅವರು ತಮ್ಮ ಈ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದನ್ನು ಅವರೇ ಬಹಿರಂಗಪಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟಿ ಸೋನುಗೌಡ ಅವರು ಇವತ್ತು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದರೂ ಕೂಡ ಈಕೆಯ ಬದುಕು ಇವತ್ತಿಗೂ ಕೂಡ ಗುರುತಿಸ್ಕೊಳ್ಳೋದು ಪ್ರತಿಯೊಂದು ಕೂಡ ಆಗಿರೋದು ಯಾವ ಸಿನಿಮಾದಿಂದ ಅಂತೇಳಿ ಕೇಳಿದರೆ ಅದು ಇಂತಿ ನಿನ್ನ ಪ್ರೀತಿಯ ಸಿನಿಮಾದಿಂದ. ಸೋನುಗೌಡ ಅವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದೇ ಈ ಸಿನಿಮಾದ ನಂತರ. 2008ರಲ್ಲಿ ಶ್ರೀನಗರ ಕಿಟ್ಟಿ ನಟನೆಯ ಈ ಚಿತ್ರಕ್ಕೆ ದುನಿಯಾ ಸೂರಿ ಅವರು ನಿರ್ದೇಶನ ಮಾಡಿ ನಂತರ ಸೂಪರ್ ಹಿಟ್ ಆದಂಥ ಸಿನಿಮಾ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದರು. ಇದರಲ್ಲಿ ಸೋನುಗೌಡ ಚಿತ್ರರಂಗಕ್ಕೆ ಪರಿಚಯವೂ ಕೂಡ ಆದರು. ಈ ಚಿತ್ರ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಿತು. ಮೊದಲ ಚಿತ್ರದಲ್ಲೇ ಸೋನುಗೌಡ ಎಲ್ಲರ ಗಮನವನ್ನು ಸೆಳೆದರು. ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆ ನಟಿ ಆಗ್ತಾರೆ ಅಂಥೇಳಿ ಎಲ್ಲರೂ ಕೂಡ ಭಾವಿಸಿದರು. ಆದರೆ ಕೆಲವೇ ಸಮಯದಲ್ಲಿ ಕೆಲವು ನಿರ್ಧಾರಗಳಿಂದ ಸಿನಿ ಜರ್ನಿಯಿಂದ ದೂರ ಉಳಿಯುವಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಸಿನಿ ಜರ್ನಿ ಹಾಗೂ ವೈಯಕ್ತಿಕ ಜೀವನದ ಬಗ್ಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಆಕೆ ಮನಬಿಚ್ಚು ಮಾತನಾಡಿದ್ದಾಳೆ. ಇಂತಿ ನಿನ್ನ ಪ್ರೀತಿಯ ಚಿತ್ರದಲ್ಲೇ ನಟಿಸೋದ್ರ ಮೂಲಕ ಸೋನುಗೌಡ ಅವರು ಅಂತೂ ಬಹು ಬೇಡಿಕೆಯ ನಟಿಯಾಗಿದ್ದರು. ಸೋನುಗೌಡ ಅವರ 20ನೇ ವಯಸ್ಸಿನಲ್ಲಿ ಮದುವೆ ಅನ್ನುವಂತಹ ಒಂದು ತಪ್ಪು ನಿರ್ಧಾರಕ್ಕೂ ಕೂಡ ಕಾಲಿಡುವಂತಹ ಪರಿಸ್ಥಿತಿ ಎದುರಾಯಿತು. ಕನ್ನಡ ಚಿತ್ರರಂಗಕ್ಕೆ ವಿದಾಯ ಹೇಳಿದರು. ಆದರೆ ಮದುವೆ ಆದಂಥ 3 ತಿಂಗಳಲ್ಲಿ ದಂಪತಿಗಳ ನಡುವೆ ವೈಮನಸ್ಸು ಉಂಟಾಯಿತು. 7 ವರ್ಷಗಳ ಕಾಲ ಸಂಬಂಧವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದರು. ಅಂತಿಮವಾಗಿ ವಿಚ್ಛೇದನವನ್ನು ಪಡೆದರು. ಪ್ರೀತಿ, ಪ್ರೇಮ, ಮದುವೆ, ವಿಚ್ಛೇದನ ಹಾಗೂ ಜೀವನದ ಬಗ್ಗೆ ಸೋನುಗೌಡ ಅವರು ಹೇಳುವಾಗ ಒಂದು ಕ್ಷಣ ಸ್ಟನ್ ಆಗ್ತೀವಿ. 20ನೇ ವಯಸ್ಸಿಗೆ ಸೋನುಗೌಡ ಅವರು ತಾವು ಪ್ರೀತಿಸಿದಂಥ ಹುಡುಗನ ಜೊತೆಗೆ ಮದುವೆ ಆಗ್ತಾರೆ. ಪ್ರೀತಿಸಿದಂಥ ಹುಡುಗ ನನ್ನನ್ನು ನೋಡಿಕೊಳ್ತಾನೆ ಎನ್ನುವಂಥ ನಂಬಿಕೆಯಿಂದ ಮದುವೆ ಆದ ಬಳಿಕ ನಾನು ಬಣ್ಣದ ಲೋಕದಿಂದ ದೂರ ಆಗೋದಕ್ಕೆ ಮುಂದಾದೆ ಅಂತೇಳಿ ಸೋನುಗೌಡ ಹೇಳ್ತಾರೆ. ಆದರೆ ಅಂದುಕೊಂಡಂತೆ ಯಾವುದೂ ಕೂಡ ನಡೆಯಲಿಲ್ಲ. ಮದುವೆ ಆದಂಥ 3 ತಿಂಗಳಿಗೆ ಎಲ್ಲವೂ ಕೂಡ ಬದಲಾಯಿತು. ನಮ್ಮಿಬ್ಬರ ಮಧ್ಯೆ 3 ತಿಂಗಳಿಗೆ ವೈಮನಸ್ಸು ಹೆಚ್ಚಾಯಿತು ಅಂಥೇಳಿ ಸೋನುಗೌಡ ಹೇಳ್ತಾರೆ. ಮದುವೆ ಆದಂಥ 3 ತಿಂಗಳಲ್ಲಿ ದಂಪತಿಗಳ ನಡುವೆ ವೈಮನಸ್ಸು ಹೆಚ್ಚಾಗ್ತಾ ಹೋಯಿತು. 7 ವರ್ಷಗಳ ಕಾಲ ಸಂಬಂಧವನ್ನು ಉಳಿಸಿಕೊಳ್ಳೋದಕ್ಕೆ ಆದರೂ ಕೂಡ ಸೋನುಗೌಡ ಪ್ರಯತ್ನವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಆ 7 ವರ್ಷಗಳ ಕಾಲ ಸೋನುಗೌಡ ಪಟ್ಟಂತಹ ಪಾಡು ಮತ್ತು ಎದುರಿಸಿದಂತಹ ಸವಾಲಿನ ಕ್ಷಣಗಳಿದೆಯಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತೇಳಿ ಸೋನುಗೌಡ ಹೇಳ್ತಾರೆ. ಅಂತಹ ನೋವುಗಳನ್ನು ಉಂಡು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಸೋನುಗೌಡ 7 ವರ್ಷಗಳ ಕಾಲ ಸಂಬಂಧವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಪ್ರಯೋಜನ ಆಗಲೇ ಇಲ್ಲ. ಕೊನೆಗೆ ಇಬ್ಬರು ಕೂಡ ಬೇರೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ. ಪತಿ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಅನ್ನೋದು ಸೋನುಗೌಡ ಅವರ ದೂರ ಆಗಿತ್ತು. ಮೊದಲನೇ ದೂರ. ಕೆಲಸ ಮಾಡುವಂತಹ ಬಗ್ಗೆಯೂ ಕೂಡ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಕೊನೆಗೆ ಸೋನುಗೌಡ ಚೆನ್ನೈಗೆ ತೆರಳಿ ಜಾಹೀರಾತನ್ನು ಶೂಟ್ ಮಾಡೋಕ್ಕೆ ಆರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಸೋನು ಅವರ ಡೆಬಿಟ್ ಕಾರ್ಡ್ ಇದ್ದಿದ್ದು ಅವರ ಪತಿಯ ಕೈಯಲ್ಲಿ. ನನ್ನ ಸಮಾಧಾನ ಮಾಡುವವರೆಗೂ ಕೂಡ ನನ್ನ ಕೋಪ ಕಮ್ಮಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿತ್ತು. ನಮ್ಮಿಬ್ಬರ ಬದುಕಿನ ಬಗ್ಗೆ ಜವಾಬ್ದಾರಿ ಇರಲಿಲ್ಲ. ಬರೀ ಹುಡುಗಾಟ ಥರನೇ ಇದ್ವಿ. ಈ ವಿಚಾರವಾಗಿ ನಾನು ತುಂಬ ಕಣ್ಣೀರನ್ನು ಹಾಕಿದ್ದೀನಿ. ಚಿತ್ರರಂಗ ಬಿಟ್ಟೆ ಅಂತ ಹೇಳ್ಬಿಟ್ಟು ಹಿಂದೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು. ಆದರೆ ಅದರ ಬಗ್ಗೆ ಅಷ್ಟು ಯೋಜನೆ ಮಾಡಿರಲಿಲ್ಲ. ಆಗ ನನ್ನ ಫ್ರೆಂಡು ಅನುಪಮಗೆ ಕಾಲ್ ಮಾಡಿದಾಗ ಚೆನ್ನೈ ಬಾ ಅಂದರು. ಆಗ ನಾನು ಆ್ಯಡ್ ಶೂಟ್ ಮಾಡ್ತಾ ಇದ್ದೆ ಅಂತಲೇ ಕಷ್ಟದ ದಿನಗಳನ್ನು ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಸೋನುಗೌಡ ಎಷ್ಟೋ ದಿನ ಒಂದು ರೀತಿಯಲ್ಲಿ ಉಪವಾಸ ಮಲಗಿದಂಥ ದಿನಗಳು ಕೂಡ ಇದ್ದಾವೆ. ಕಣ್ಣೀರನ್ನು ಹಾಕಿ ಮಲಗಿದಂಥ ದಿನಗಳು ಕೂಡ ಇದ್ದಾವೆ. ಏನೇ ಕಣ್ಣೀರು ಹಾಕಿದ್ರೂ ಕೂಡ, ಏನೇ ಸಮಸ್ಯೆಗಳನ್ನು ತೋಡಿಕೊಂಡ್ರೂ ಕೂಡ ಪರಿಹಾರ ಮಾತ್ರ ಸಿಗ್ತಾ ಇರಲಿಲ್ಲ. ಪತಿಗೋ ಅದ್ಯಾವುದೂ ಕೂಡ ಬೇಕಾಗಿರಲಿಲ್ಲ. ಈಕೆಯ ಕಣ್ಣೀರು, ಈಕೆಯ ನೋವು ಇದ್ಯಾವುದಕ್ಕೂ ಕೂಡ ಅಲ್ಲಿ ಬೆಲೆಯೇ ಇರಲಿಲ್ಲ.
ಇವತ್ತಿಗೆ 35 ವರ್ಷ. ಯಾರಿಗೆ? ಸೋನುಗೌಡಗೆ. ಆದರೆ ಈ 35 ವರ್ಷದ ಚೆಲುವೆ ಇವತ್ತಿಗೂ ಕೂಡ ಇನ್ನೊಂದು ಮದುವೆಯನ್ನು ಆಗ್ಬೋದು. ಆದರೆ ಮದುವೆ ಅಂದ ತಕ್ಷಣ ಮಾರುತ್ತ ದೂರ ಓಡಿ ಹೋಗ್ತಾರೆ. ಕಾರಣ ಇಷ್ಟೇ, ಅಷ್ಟು ನೋವನ್ನು ತಿಂದಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ. 3 ತಿಂಗಳಿಗೆ ಒಂದು ಸಂಬಂಧ ಹಳಸಿ ಹೋಗ್ತದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ, ಅಲ್ಲಿ ಎಷ್ಟು ಟಾರ್ಚರ್ ಇರ್ಬೋದು, ಎಷ್ಟು ನೋವು ಇರ್ಬೋದು, ಎಷ್ಟು ತೊಳಮಳ ಇತ್ತು ಅಂತೇಳಿ. ಯಾಕಂತ ಹೇಳಿದ್ರೆ ಗಂಡನಿಗಾಗಿ ಸಿನಿಮಾ ರಂಗದಿಂದ ದೂರ ಉಳಿತಾರೆ. ಆದರೆ ಕೊನೆಗೆ ಅದೇ ಗಂಡ ಕೊಟ್ಟಂಥ ಟಾರ್ಚರ್ನ ಪರಿಣಾಮ ಮತ್ತು ಅದೇ ಸಂದರ್ಭದಲ್ಲಿ ಈಕೆ ಖಾಸಗಿ ಫೋಟೋ ಕೂಡ ಲೀಕ್ ಆದಂಥ ಪರಿಣಾಮ ಸೋನುಗೌಡ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಾರೆ. ಇನ್ನೇನು ಮದುವೆ ಮಾಡ್ಕೊಂಡಿದ್ದೀವಿ, ಮಕ್ಕಳಾಗಬೇಕು ಅನ್ನುವಂಥ ಒಂದು ಹಂತದಲ್ಲಿ ಸೋನುಗೌಡ ಅಲರ್ಟ್ ಆಗಿ ಬಿಡ್ತಾರೆ. ಒಂದು ವೇಳೆ ಮಗುವನ್ನು ಕೂಡ ಮಾಡ್ಕೊಂಡಿದ್ದಿದ್ರೆ ನನ್ನ ಜೀವನ ನರಕ ಆಗಿ ಹೋಗಿರೋದೇನೋ ಅಂತಲೂ ಕೂಡ ಸಾಕಷ್ಟು ಸಲ ಸೋನುಗೌಡ ಆತ್ಮೀಯರ ಜೊತೆಗೆ ಹೇಳಿದ್ದಾರೆ. ಸೋನುಗೌಡ ತೆಗೆದುಕೊಂಡಂಥ ಒಂದೇ ಒಂದು ತಪ್ಪು ನಿರ್ಧಾರ ಅಂತ ಹೇಳಿದ್ರೆ ಮದುವೆ ಅನ್ನುವಂಥದ್ದು. ಮದುವೆ ಅನ್ನುವಂಥ ನಿರ್ಧಾರವನ್ನು ಸೋನುಗೌಡ ತೆಗೆದುಕೊಳ್ಳದೇ ಇದ್ದಿದ್ರೆ ಬಹುಶಃ ಸೋನುಗೌಡ ಬದುಕು ಈ ರೀತಿ ಆಗ್ತಿರಲಿಲ್ಲ. ಆದರೆ ಏನು ಮಾಡ್ತೀರಾ, ಹಣೆಯಲ್ಲಿ ಬರ್ದಿದ್ದು ಆಗಲೇಬೇಕಲ್ಲ. ಸೋನುಗೌಡ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡೇ ಬಿಟ್ಟರು. ಸಿನಿಮಾ ರಂಗದನ್ನು ಬಿಟ್ಟು ಮದುವೆ ಅನ್ನುವಂತಹ ಆಯ್ಕೆಯನ್ನು ಮಾಡಿದ್ರು. ಮದುವೆ ಅನ್ನುವಂಥ ಆಯ್ಕೆಯನ್ನು ಮಾಡಿದ್ದು ಕರೆಕ್ಟು, ಬಟ್ ಆದರೆ ಮಾಡುವಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಿದಂಥ ವ್ಯಕ್ತಿ ರಾಂಗ್ ಅನ್ನೋದು ನಂತರ ಇವರಿಗೆ ಗೊತ್ತಾಯಿತು. ಇವತ್ತಿಗೆ ತಂಗಿಯೂ ಕೂಡ ಒಳ್ಳೆಯ ಹೆಸರಿದೆ, ಇವರಿಗೂ ಕೂಡ ಒಳ್ಳೆಯ ಹೆಸರಿದೆ. ಆದರೆ ವೈಯಕ್ತಿಕ ಬದುಕಿದೆಯಲ್ಲ, ಈ ರೀತಿ ಆಗುತ್ತೆ ಅನ್ನುವಂತಹ ಒಂದು ಚಿಕ್ಕ ಕಲ್ಪನೆಯು ಕೂಡ ಸೋನುಗೌಡಗೆ ಇರಲಿಲ್ಲ. ಇನ್ನು ಒಂದೇ ಒಂದು ಕಡೆ ಈಕೆ ತನ್ನ ಪತಿಯ ಬಗ್ಗೆ ಹೇಳಿರುವಂಥದ್ದು. ತನ್ನ ಪತಿ ಶ್ರೀನಗರ ಕಿಟ್ಟಿ ಗೆಳೆಯ ಮನೋಜ್ ಅಂತೇಳಿ ಹೆಸರು, ಮನೋಜ್ ಕುಮಾರ್ ಅಂತ ಹೇಳಿಬಿಟ್ಟು, ನಮ್ಮಿಬ್ಬರ ಪರಿಚಯ ಸ್ನೇಹದಿಂದ ಪ್ರೀತಿಗೆ ತಿರುಗಿತು. ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಇಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇರಲಿಲ್ಲ. ಈ ಮಧ್ಯೆ ತುಂಬ ಜನ ಬಂದು ಅವನ ಮೇಲೆ ಹಲವಾರು ಕಂಪ್ಲೇಂಟ್ಗಳನ್ನು ಹೇಳ್ತಾಯಿದ್ರು. ಯಾರೇ ಎಷ್ಟೇ ಹೇಳಿದ್ರು ಕೂಡ ನಾನು ಅವನೇ ಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿದ್ದೆ. ನಾನು ಪೀಕ್ನಲ್ಲಿದ್ದಂಥ ಸಮಯ, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸುವಂಥ ಅವಕಾಶ ಬರ್ತಾಯಿತ್ತು. ಪ್ರೀತಿ ಮುಂದೆ ನನಗೆ ಬೇರೆ ಯಾವುದೂ ಕೂಡ ಕಾಣಿಸ್ತಿರಲಿಲ್ಲ. ದುಡಿಬೇಕು, ದುಡ್ಡು ಮಾಡಬೇಕು ಅಂತಲೂ ಕೂಡ ಅನ್ನಿಸ್ಲಿಲ್ಲ. ಹೀಗಾಗಿ ನಾನು ಅನಿವಾರ್ಯವಾಗಿ ಆತನ ಪ್ರೀತಿಯ ನಶೆಯಲ್ಲಿ ಮುಳುಗಿ ಮೆಂದಿದ್ದೆ. ನಾನು ಮದುವೆ ಆದಾಗ ನನಗೆ 20 ವರ್ಷ, ಅವರಿಗೆ 29 ವರ್ಷ. ಅವರಿಗಾಗಿ ಫಿಲ್ಮ್ ಇಂಡಸ್ಟ್ರಿಯನ್ನು ಬಿಟ್ಟೆ. ಅವರಿಗಾಗಿ ಜವಾಬ್ದಾರಿ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನಾನು ಜವಾಬ್ದಾರಿಯನ್ನು ಹೊತ್ತೆ. ಇನ್ನು ನಮ್ಮಿಬ್ಬರ ಮಧ್ಯೆ ಇದೇ ಕಾರಣಕ್ಕೆ ಸಾಕಷ್ಟು ಸಲ ಜಗಳ ಆಗಿದ್ದುಂಟು. ನಾನು 2011ರಲ್ಲಿ ನನ್ನ ಮನೆಯನ್ನು ಬಿಟ್ಟಿದ್ದೆ. ಆದಾಗ್ಯೂ 2016ರಲ್ಲಿ ಅವರು ಮನೆಯನ್ನು ಮಾಡಿದರು. ಆವಾಗಲೇ ನಾನು ಅವರ ಮನೆಗೆ ಹೋಗಿದ್ದು. ಆ ಸಮಯದಲ್ಲಿ ನಾವು ಜಗಳವಾಡ್ತಿದ್ದಿದ್ರು, ಸುಂದರವಾಗಿ ಜೀವನವನ್ನು ಸಾಗಿಸ್ತಿದ್ವಿ. ಆಗಲೇ ಕೆಟ್ಟ ಘಟನೆಗಳು ನಡೆದಿದ್ವು. ಎಲ್ಲರೂ ಅವನನ್ನು ದೂಷಿಸಿದ್ರು, ಆದರೆ ಅವರಂತೂ ಆ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾನು ಹೇಳೋದು. ನನ್ನ ಖಾಸಗಿ ಫೋಟೋಗಳನ್ನು ಲೀಕ್ ಆಗಿರೋದು ಎಲ್ಲದೂ ಕೂಡ ನಂಗೆ ಗೊತ್ತಾಯಿತು. ಬಟ್ ಆದರೆ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಖಾಸಗಿ ಫೋಟೋ ಲೀಕ್ ಆಗ್ತಾ ಇದ್ದಂತೆ ಅವರ ಮನೆಯವರು ನಿನ್ನಿಂದಲೇ ನಮ್ಮ ಮನೆಯ ಮಾನ ಮರ್ಯಾದೆ ಹೋಯಿತು ಅಂದಿದ್ರು. ಅವನು ಕೂಡ ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು ಅಂತೇಳಿ ಅಂದಿದ್ದ. ನನ್ನಿಂದ ಯಾರ ಲೈಫ್ ಕೂಡ ಹಾಳಾಗೋದು ಬೇಡ ಅಂತೇಳ್ಬಿಟ್ಟು ನಾನು ವಾಪಸ್ ನಮ್ಮ ಮನೆಗೆ ಬಂದುಬಿಟ್ಟೆ. ನನ್ನ ಲಾಯರ್ ಇವರೇ ಫೋಟೋ ಲೀಕ್ ಮಾಡಿದ್ದು ಅಂತೇಳಿ ಜೀವನಾಂಶವನ್ನು ಕೇಳು ಅಂದಿದ್ರು. ನನಗೆ ಅವನ ಕಡೆಯಿಂದ ₹1 ಕೂಡ ಬೇಡ ಅಂತೇಳ್ಬಿಟ್ಟು ಡಿಸೈಡ್ ಆಗಿದ್ದೆ. ಅವನನ್ನು ಬಿಟ್ಟು ಇರೋದಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಕೊನೆಗೆ ಡಿವೋರ್ಸ್ ತೆಗೆದುಕೊಳ್ಳೋದು ಬೇಡ, ಸತ್ತು ಹೋಗಿ ಬೀಳೋಣ ಅಂತಲೂ ಕೂಡ ಯೋಚಿಸಿದ್ದೆ ಅಂತಲೂ ಕೂಡ ಸೋನು ಹೇಳ್ತಾರೆ. ನನ್ನ ಜೀವನದಲ್ಲಿ ಆ ಘಟನೆ ನಡೀಬಾರ್ದಾಗಿತ್ತು. ನನ್ನ ಖಾಸಗಿ ಫೋಟೋಗಳು ಲೀಕ್ ಆದ ಮೇಲೆ ದೇವರನ್ನು ದೂಷಿಸೋಕೆ ಶುರು ಮಾಡಿದ್ದೆ. ಹೌದು, ನನ್ನ ಖಾಸಗಿ ಫೋಟೋಗಳು ಕ್ಲಿಕ್ ಮಾಡಿಕೊಂಡಿದ್ದೆವು. ಅದು ಮದುವೆ ಹೊಸದರಲ್ಲಿ ನಾವು ಕ್ಲಿಕ್ ಮಾಡಿಕೊಂಡಿದ್ವಿ. ಅದನ್ನು ಡಿಲೀಟ್ ಕೂಡ ಮಾಡಿದ್ವಿ. ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಮಾಡಿ ಅಲ್ಲಿಂದ ಆ ಫೋಟೋವನ್ನು ಯಾರೋ ಲೀಕ್ ಮಾಡಿದ್ರು. ನನ್ನ ಮಾಜಿ ಗಂಡನೇ ಲೀಕ್ ಮಾಡಿರೋದಾಗಿ ನಾವು ಅಷ್ಟು ವರ್ಷಗಳ ಕಾಲ ಎಷ್ಟೆಲ್ಲ ಜಗಳ ಮಾಡಿದ್ವಿ. ಆಗಲೇ ಲೀಕ್ ಮಾಡಬೇಕಾಗಿತ್ತು, ಬಟ್ ಮಾಡಿರಲಿಲ್ಲ. 2016ರಲ್ಲಿ ನಾನು ಮತ್ತು ಅವನು ಡಿವೋರ್ಸನ್ನು ತೆಗೆದುಕೊಂಡ್ವಿ. 2016ರಲ್ಲಿ ಈ ಘಟನೆ ನಡೆದಿದ್ರೆ 2017ರಲ್ಲಿ ಈ ಘಟನೆ ನಡೆದಿದೆ. 2016ರಲ್ಲಿ ನಾವು ಡಿವೋರ್ಸನ್ನು ತೆಗೆದುಕೊಂಡಿದ್ದೆ 2017ರಲ್ಲಿ. ಹೀಗಾಗಿ ಆತನಿಂದ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಂಬೋದಿಲ್ಲ. ಬಟ್ಟು ಯಾರೋ ಕಿಡಿಗೇಡಿ ಮಾಡಿದಂತೂ ಸತ್ಯ. ಯಾವುದು ಏನೇ ಇರ್ಬೋದು, ಆತನನ್ನು ಪ್ರೀತಿಸಿ ಮದುವೆ ಆಗಿದ್ದೇನೆ ಎನ್ನುವಂತಹ ಗೌರವ ಇದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ನಮ್ಮ ನಡುವೆ ಅನ್ನುವಂಥ ಮಾತನ್ನು ನೇರವಾಗಿ ಸೋನುಗೌಡ ಹೇಳ್ತಾರೆ. ಜೊತೆಗೆ ಈಕೆ ಬದುಕಿನಲ್ಲಿ ಎದುರಾದಂಥ ಸವಾಲುಗಳನ್ನು ಎದುರಿಸಿ ಇವತ್ತಿಗೂ ಕೂಡ ಈಕೆ ನಿಂತಿರುವಂಥ ಪರಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಹೆಮ್ಮೆ. ಏನೇ ಆದರೂ ಕೂಡ ಸೋನುಗೌಡ ಅವರ ಜೀವನ ಮತ್ತೆ ಹಳೆಗೆ ಮರಳಲಿ, ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ಮತ್ತೆ ದಾಂಪತ್ಯದಲ್ಲಿ ಸಮೃದ್ಧಿಯಾದಂಥ ಸುಖ ಸಿಗಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ನೀವೇನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.